ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ವಿಶೇಷವಾಗಿ ಸಂದರ್ಶನ ಒಂದರಲ್ಲ ಬೆಳಗಾವಿಯ ಉಸ್ತುವಾರಿ ಸಚಿವರು ಕೆಲವೊಂದು ಹೇಳಿಕೆಗಳನ್ನು ಕೊಡ್ಕೊಳ್ತಾ ಹೋಗಿದ್ದಾರೆ. ಅವ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡಬೇಕಪ್ಪ ಅಂತಂದ್ರೆ ಮೇಲ್ಸೇತುವೆ ಆಗ್ತದೆ, ಅಕ್ಟೋಬರ್ ಪ್ರಾರಂಭ ಆಗ್ತದೆ, ಅಥವಾ ಆಲ್ರೆಡಿ ಬೆಳಗಾವಿ ಡೆವಲಪ್ಮೆಂಟ್ ಸಲುವಾಗಿ ತಮ್ಮ ಹೇಳಿಕೆ ಕೊಡ್ತಾ ಹೋಗ್ತಾ ಇದ್ದಾರೆ. ಭಾಳ ಚಾಕಚಕ್ಯತೆಯಿಂದ ಜಾಣತನದ ಉತ್ತರ ಕೊಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಇಲ್ಲಿ ಬೇಕಾಗಿದ್ದು ಜಿಲ್ಲೆ ವಿಭಜನೆ ಕುರಿತಾಗಿ. ಯಾಕಂದ್ರೆ ಜಿಲ್ಲಾ ವಿಭಜನೆ ಈಗಾಗಲೇ ಆಗಬೇಕು ಅಂತೇಳಿ JS ಪಟೇಲ್ ಕಾಲದಿಂದ ಅದರ ಪೂರ್ವದಲ್ಲೇ ಆಯೋಗಗಳಾಗಿ ಗೋಕಾಕ್ ಜಿಲ್ಲಾ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಕುತೂಹಲದಿಂದ ಇವತ್ತು ಉಸ್ತುವಾರಿ ಅವ್ರ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಉಸ್ತುವಾರಿ ಅವರು ಏನು ಮಾಡಬಹುದು ಅಂತೇಳಿ. ಯಾಕಂದ್ರೆ ಈಗಾಗಲೇ ಅವರು ಕ್ಯಾಬಿನೆಟ್ದಲ್ಲಿ ಪ್ರಭಾವಿ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಬೆಳೀತಾ ಇದ್ದಾರೆ. ಸಹಜವಾಗಿ ಇವರಿಂದ ಒಂದು ಕೆಲಸ ಆಗ್ಬೋದು. ನಮಗೆ ಗೋಕಾಕು ಜಿಲ್ಲಾ ಮೊದಲಾಗ್ಬೋದು, ನಂತರ ಚಿಕ್ಕೋಡಿನೂ ಆಗ್ಬೋದು ಅಂತೇಳಿ ಇಷ್ಟರಲ್ಲಿ ಮತ್ತೊಂದು 2 ಜಿಲ್ಲಾ ಆಗ್ಬೇಕಂತೂ ಡಿಮಾಂಡ್ಸ್ ಶುರುವಾಗಿಬಿಟ್ಟಿದ್ದಾವೆ. ಒಂದು ಬೈಲಹೊಂಗಲ, ಇನ್ನೊಂದು ಅಥಣಿ. ಈ ಹಳೆಯ 10 ತಾಲೂಕುಗಳೆಲ್ಲ ಜಿಲ್ಲೆಯಾದ ಉತ್ತಮ ಆಮದು ಬೇರೆ. ಆದರೆ ಅವು ಎರಡರಿಂದಾಗೆ ಇವೆರಡೂ ಜಿಲ್ಲೆ ಆಗೋದಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಒಂದಿಷ್ಟು ಸೂಕ್ಷ್ಮವಾಗಿ ಆ ಮಾತನ್ನು ಮಾತಾಡಿ ಕೆಲವು ಮೊಂಡರಿಂದ ಅಂತ ಹೇಳ್ತಾರೆ. ಈ ಶಬ್ದ ಭಾಳ ಜಾಣ್ಮೆಯಿಂದ ಎಚ್ಚರಿಕೆಯಿಂದ ಬಳಸಿದ್ದಾರೆ ಅವರು. ಮೊಂಡಾಟ ಹೇಳಿದ್ದಾರೆ, ಇದಾಗಲೇಬೇಕು, ಇವು ಆಗಬೇಕು, ಇವು ಆಗಬೇಕು ಅಂತ ಎಲ್ಲ ಹಂಗೆ ಸಾಧ್ಯ ಅದ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳ್ತಾರೆ. ನಾವಂತೂ 3 ಜಿಲ್ಲೆಗೆ ನಮ್ಮ ಒಪ್ಪಿಗೆ ಕೊಟ್ಟಿದ್ದೀವಿ. ನಾವು ಸರ್ಕಾರ ಜೊತೆ ಮಾತಾಡಿದ್ದೀವಿ. ಈಗ ನಮ್ಮ ನಿರ್ಧಾರ ತಿಳಿಸ್ಬಿಟ್ಟಿವಪ್ಪ ನಾವು ಅವರಿಗೆ 3 ಜಿಲ್ಲಾ ಮಾಡಿರಿ ಅಂತ.